ನಮಸ್ಕಾರ ಸ್ನೇಹಿತರೆ, ನಾನು ಬೋರಮ್ಮ ಹೆಚ್ ಅಂಗಡಿ, BA ಪದವಿಯ ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವ ಇಂಟ್ರೊಡಕ್ಷನ್ ಟು ಪೊಲಿಟಿಕಲ್ ಥಾಟ್, ರಾಜ್ಯಶಾಸ್ತ್ರದ ರಾಜಕೀಯ ಚಿಂತನೆಯ ಪರಿಚಯ. ಈ ಚಾಪ್ಟರ್ನ ಅಡಿಯಲ್ಲಿ ಬರ್ತಕ್ಕಂತಹ ವ್ಯೂಸ್ ಆಫ್ ಕೌಟಿಲ್ಯ ಆನ್ ಸ್ಟೇಟ್, ರಾಜ್ಯದ ಬಗ್ಗೆ ಕೌಟಿಲ್ಯ ಇವರ ಒಂದು ದೃಷ್ಟಿಕೋನ ಅಥವಾ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ಕೌಟಿಲ್ಯ ಭಾರತದ ಅತ್ಯಂತ ಶ್ರೇಷ್ಠ ರಾಜಕೀಯ ತಜ್ಞರು, ದಾರ್ಶನಿಕರು ಅಂತ ಹೇಳ್ತೇವೆ ನಾವು. ನಾವು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ ಅರಿಸ್ಟಾಟಲ್. ಅರಿಸ್ಟಾಟಲ್ ಅವರ ಶಿಷ್ಯ ಅಲೆಕ್ಸಾಂಡರ್, ಮುಂತಾದವರ ಸಮಕಾಲೀನ ವ್ಯಕ್ತಿಯಾದಂತಹ ಚಾಣಕ್ಯ ಅಥವಾ ಕೌಟಿಲ್ಯ ರಾಜನೀತಿಯನ್ನು ಕುರಿತು, ರಾಜ್ಯದ ಲಕ್ಷಣಗಳೇನು, ರಾಜ್ಯದ ಉಗಮ ಹೇಗಾಯಿತು, ಮತ್ತೆ ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂತಹ ರಾಜನ ಗುಣಲಕ್ಷಣಗಳು ಏನಾಗಿರಬೇಕು, ಅವನ ಒಂದು ಕಾರ್ಯನೀತಿ ಹೇಗಿರಬೇಕು, ರಾಯಭಾರಿ ಸಂಬಂಧಗಳು ಹೇಗಿರಬೇಕು, ವಿದೇಶಾಂಗ ನೀತಿ ಹೇಗಿರಬೇಕು, ಮತ್ತೆ ರಾಜ್ಯದ ಪ್ರಮುಖ ಅತ್ಯಗತ್ಯ ಅಂಗಗಳು ಏನು ಎಲಿಮೆಂಟ್ಸ್ ಅಂತ ಕರಿತೇವೆ ಅಂಥವು ಯಾವುವು ಅಂತ ಹೇಳಿ ತುಂಬ ಸವಿಸ್ತಾರವಾಗಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ. ಇವರ ಒಂದು ಏನು ರಾಜನೀತಿ ವಿವರಿಸಲ್ಪಡೋದು ಅವರ ಪ್ರಸಿದ್ಧ ಪುಸ್ತಕವಾದಂಥ ಅರ್ಥಶಾಸ್ತ್ರದಲ್ಲಿ. ಅದು ಕೇವಲ ಪ್ರಾಚೀನ ಕಾಲದ ರಾಜರಿಗೆ ಮಾತ್ರ ಅದು ಮಾರ್ಗದರ್ಶಿ ಕೈಪಿಡಿಯಾಗಿರಲಿಲ್ಲ. ಇವತ್ತಿನ ಆಧುನಿಕ ಏನು ನಾವು ರಾಜಕೀಯ ನಾಯಕರು ಅಂತ ಕರಿತೇವೆ ಅವ್ರಿಗೂ ಕೂಡ ಚಾಣಕ್ಯ ನೀತಿ ತುಂಬ ಮಾರ್ಗದರ್ಶನವನ್ನು ನೀಡುತ್ತೆ. ಆಧುನಿಕ ಕಾಲದ ರಾಜಕೀಯ ನಾಯಕರಿಗೆ ಕೇವಲ ರಾಜ್ಯವನ್ನು ನಡೆಸ್ಕೊಂಡು ಹೋಗೋದಕ್ಕಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೆಣೆಯುವಲ್ಲಿ ಇವತ್ತು ಬಹಳಷ್ಟು ಬೆಳಕನ್ನು ಚೆಲ್ತಕ್ಕಂತಹ ಕೃತಿಯನ್ನು ಇವರು ಬರೆದು ಆ ಕೃತಿಯಲ್ಲಿ ರಾಜ್ಯದ ಬಗ್ಗೆ ಟೋಟಲ್ ಆಗಿ ಸಾಕಷ್ಟು ಅಂಶಗಳನ್ನು ಹೇಳ್ತಾರೆ. ಅದರಲ್ಲಿ ಕೆಲವು ಅಂಶಗಳನ್ನು ಪಾರ್ಟ್ 1 ತರಹ ಈ ವಿಡಿಯೋದಲ್ಲಿ, ದಿಸ್ ಇಸ್ ದ ಪಾರ್ಟ್ 1 ವಿಡಿಯೋ ಆಫ್ ದಿಸ್ ಕಾನ್ಸೆಪ್ಟ್. ವ್ಯೂಸ್ ಆಫ್ ಕೌಟಿಲ್ಯ ಆನ್ ಸ್ಟೇಟ್ ಬಗ್ಗೆ. ಇದು ಮೊದಲನೇ ವಿಡಿಯೋ. ಎರಡನೇ ವಿಡಿಯೋದಲ್ಲಿ ನಾನು ಹೆಚ್ಚಿನ ಅಂಶಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ಈ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಬೇಸಿಕ್ ಎಲಿಮೆಂಟ್ಸ್ ಆಫ್ ದ ಸ್ಟೇಟ್ ಆ್ಯಂಡ್ ಮಂಡಲ ಥಿಯರಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮೊದಲು ಅದೇ ಹೂ ವಾಸ್ ಕೌಟಿಲ್ಯ. ಕೌಟಿಲ್ಯ ಯಾರು ಹಾಗಿದ್ರೆ? ಇಷ್ಟೊಂದು ನಾವು ಮಹತ್ತರವಾದಂಥ ಸ್ಥಾನವನ್ನು ಕೊಡ್ತೇವೆ ಇವರಿಗೆ ಅಂದರೆ ಹೂ ವಾಸ್ ಹಿ ಅನ್ನೋದನ್ನು ನೋಡೋದಾದರೆ, ಕೌಟಿಲ್ಯ ಇವರನ್ನು ನಾನು ಆಗಲೇ ಹೇಳಿದೆ ಚಾಣಕ್ಯ ಅಂತ ಕೂಡ ಕರಿತೀವಿ, ವಿಷ್ಣುಗುಪ್ತ ಅಂತ ಕೂಡ ಕರಿತೇವೆ. ಇವರು ಏನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯ, ಚಂದ್ರಗುಪ್ತನ ಮೌರ್ಯದ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿರ್ತಾರೆ. ಕ್ರಿಸ್ತಪೂರ್ವ 321ರಿಂದ ಕ್ರಿಸ್ತಪೂರ್ವ 297ರವರೆಗೆ. ಏನು ಮೌರ್ಯ ಎಂಪೈರ್ ಪೀರಿಯಡ್ ಅಂತ ಕರಿತೀವಿ ನಾವು, ತಮಗೆಲ್ಲ ಗೊತ್ತು. ಕ್ರಿಸ್ತಪೂರ್ವ 322ರಿಂದ 185 BC, ಕ್ರಿಸ್ತಪೂರ್ವ ಬಿಫೋರ್ ಕ್ರಿಸ್ಟ್. ಈ ಅವಧಿಯಲ್ಲಿ ಬರ್ತಕ್ಕಂಥ ಮೌರ್ಯನ್ ಎಂಪೈರ್ನ ಸ್ಥಾಪಕನಾದಂಥ ಚಂದ್ರಗುಪ್ತ ಮೌರ್ಯನಿಗೆ ಮಾರ್ಗದರ್ಶಿಯಾಗಿ, ಸ್ನೇಹಿತನಾಗಿ, ಅವನ ಆಸ್ಥಾನದಲ್ಲಿ ಪ್ರಧಾನಿಯಾಗಿರ್ತಕ್ಕಂಥ ಕೌಟಿಲ್ಯ ಮಹಾನ್ ಗ್ರಂಥವನ್ನು ರಚಿಸಿ ಆ ಗ್ರಂಥದಲ್ಲಿ ಒಬ್ಬ ರಾಜ್ಯವನ್ನ ಹೇಗೆ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಹಂತದ ಹೆಜ್ಜೆ ವಿವರಣೆಯನ್ನ ಕೊಡ್ತಾರೆ. ಇವರು ಮುಖ್ಯವಾಗಿ ಒಂಥರ ಈ ಅರ್ಥಶಾಸ್ತ್ರ ಅನ್ನುವ ಏನು ಕೃತಿಯಲ್ಲಿ ನಾನು ಹೇಳಿದ್ನಲ್ಲ, ಅರ್ಥಶಾಸ್ತ್ರ ಅನ್ನುವ ಕೃತಿಯಲ್ಲಿ ಏನು ಯುವ ಚಂದ್ರಗುಪ್ತ, ಆಗ ತಾನೇ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥ ಚಂದ್ರಗುಪ್ತನಿಗೆ ಒಂಥರ ರಿಟರ್ನ್ ಮ್ಯಾನ್ಯುವಲ್, ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಥರ, ಸೂಚನಾ ಕೈಪಿಡಿಯ ತರಹ ಪ್ರತಿಯೊಂದು ವಿಷಯವನ್ನು ಕೂಡ ಮಾರ್ಗದರ್ಶನ ಮಾಡ್ತಾರೆ. ಆ ಕೈಪಿಡಿಯಲ್ಲಿರ್ತಕ್ಕಂಥ ಅಂಶಗಳ ಮೂಲಕ ನಾವು ಇವತ್ತು ಕೂಡ ಅವರ ರಾಜ್ಯದ ಬಗ್ಗೆ ಅವರ ಆಲೋಚನೆಗಳು ಏನಾಗಿದ್ವು ಅಂತ ಹೇಳಿ ತಿಳ್ಕೊಳ್ಬಹುದು. ಅರ್ಥಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇಟ್ ಈಸ್ ಇನ್ ಸಂಸ್ಕೃತ್ ಲ್ಯಾಂಗ್ವೇಜ್, ಸಂಸ್ಕೃತದಲ್ಲಿ ಸ್ವತಃ ಚಾಣಕ್ಯ ಅಥವಾ ಕೌಟಿಲ್ಯ ಅವರು ಬರೆದಿರ್ತಕ್ಕಂತಹ ಕೃತಿ ಇದು. ಮುಖ್ಯವಾಗಿ ರಾಜ್ಯನೀತಿ ಬಗ್ಗೆ ವಿವರಿಸ್ತಕ್ಕಂಥ ಕೃತಿ. ಹಂಗಂತ ಹೇಳಿ ಕೇವಲ ರಾಜ್ಯನೀತಿ ಮಾತ್ರ ಇಲ್ಲ, ಅದರಲ್ಲಿ ಆರ್ಥಿಕ ನೀತಿ, ರಾಜ್ಯದ ಆರ್ಥಿಕ ನೀತಿ ಹೇಗಿರಬೇಕು, ಮಿಲಿಟರಿ ಸ್ಟ್ರಾಟಜಿ ಹೇಗಿರಬೇಕು, ಮಿಲಿಟರಿ ಕಾರ್ಯತಂತ್ರ ಹೇಗಿರಬೇಕು ಅನ್ನೋ ಒಂದು ಸಂಪೂರ್ಣ ವಿವರಣೆಯನ್ನು ಒಳಗೊಂಡಂತಹ ಸಂಸ್ಕೃತ ಗ್ರಂಥ ಇದು. ಓಕೆ, ಪ್ರಸ್ತುತ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಅರ್ಥಶಾಸ್ತ್ರದಲ್ಲಿ ಈ ರಾಜಕೀಯ ಆಲೋಚನೆಗಳು, ಸಾಮ್ರಾಜ್ಯದ ಬಗ್ಗೆ, what are the political thoughts of Kautilya and the empire or state. ರಾಜ್ಯದ ಬಗ್ಗೆ ಅಥವಾ ಸಾಮ್ರಾಜ್ಯದ ಬಗ್ಗೆ ಇವರ ರಾಜಕೀಯ ಆಲೋಚನೆಗಳು
ಏನಾಗಿದ್ವು ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ. ಸೊ ವಾಟ್ ವಾಸ್ ದ ಒರಿಜಿನ್ ಆಫ್ ಸ್ಟೇಟ್? ರಾಜ್ಯದ ಉಗಮದ ಬಗ್ಗೆ ಹೇಳೋದಾದ್ರೆ ಕೌಟಿಲ್ಯ ಮನುವಿನ ಸಿದ್ಧಾಂತವನ್ನು ಒಪ್ಕೊಳ್ತಾರೆ. ಮನು ತನ್ನ ಧರ್ಮಶಾಸ್ತ್ರದಲ್ಲಿ ರಾಜ್ಯದ ಉಗಮದ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ ಈ ಹೊಬೆಸಿಯನ್ ಸ್ಟೇಟ್ ಅಂತ ಕರಿತೀವಿ, ಹೊಬೆಸಿಯನ್ ಕೈಂಡ್ ಆಫ್ ಸಿಚುಯೇಷನ್. ಏನು ರಾಜ್ಯ ಹುಟ್ಟೋಕ್ಕಿಂತ ಮುಂಚೆ ನೈಸರ್ಗಿಕ ಸ್ಥಿತಿ ಹೇಗಿತ್ತು ಅಂದ್ರೆ ಮನುಷ್ಯನ ಮಧ್ಯೆ ದ್ವೇಷ, ಅಸೂಯೆ ತುಂಬಿ ತುಳುಕ್ತಾ ಇತ್ತು. ಎಲ್ಲಿ ನೋಡಿದ್ರು ಕಲಹ, ಜಗಳ ತುಂಬಿ ತುಳುಕ್ತಾ ಇತ್ತು. ಪ್ರಬಲ ಜೀವಿ ದುರ್ಬಲ ವ್ಯಕ್ತಿಯ ಮೇಲೆ ಆಕ್ರಮಣವನ್ನ ಮಾಡಿ, ಶೋಷಣೆಯನ್ನ ಮಾಡಿ, ದಬ್ಬಾಳಿಕೆಯನ್ನ ಮಾಡಿ ದೋಚಿಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ. ಹೀಗಾಗಿ ದುರ್ಬಲ ಜೀವಿಗಳಿಗೆ ಇನ್ಸೆಕ್ಯೂರಿಟಿ ಕಾಡ್ತಾ ಇತ್ತು. ಅದರೆಲ್ಲದರಿಂದ ಹೊರಗೆ ಬರೋದಕ್ಕೋಸ್ಕರ, ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಮನುಷ್ಯ ಈ ವೈವಸ್ವತವಾದಂತಹ ಮನುವನ್ನ ತನ್ನ ಮೊದಲ ರಾಜನನ್ನಾಗಿ ಒಪ್ಪಿಕೊಂಡು ರಾಜ್ಯವನ್ನ ಸ್ಥಾಪಿಸ್ತಾನೆ. ದಿಸ್ ವಾಸ್ ದ ಒರಿಜಿನ್ ಆಫ್ ಸ್ಟೇಟ್ ಅಂತ ಕೌಟಿಲ್ಯ ಕೂಡ ಇಲ್ಲಿ ಒಪ್ಕೊಳ್ತಾರೆ. ಇಲ್ಲಿ ದೆನ್ ಅಕಾರ್ಡಿಂಗ್ ಟು ಕೌಟಿಲ್ಯ ವಾಟ್ ಆರ್ ದಿ ಎಲಿಮೆಂಟ್ಸ್ ಆಫ್ ಸ್ಟೇಟ್? ಇದು ಬಹಳಷ್ಟು ಪ್ರಮುಖವಾದಂತಹ ಸಿದ್ಧಾಂತ ಇವ್ರದ್ದು. ಸಪ್ತಾಂಗ ಸಿದ್ಧಾಂತ, ಸಪ್ತಾಂಗ ಥಿಯರಿ ಅಂತ ಕರಿತೀವಿ. ಇಲ್ಲಿ 7 ಅಂಶಗಳು ಒಂದು ರಾಜ್ಯಕ್ಕೆ ಅತ್ಯಂತ ಮೂಲ ಅಂಶಗಳು ಅಂತ ಹೇಳ್ತಾರೆ ಕೌಟಿಲ್ಯ. ಇದನ್ನ ಆರ್ಗ್ಯಾನಿಕ್ ಥಿಯರಿ ಆಫ್ ಸ್ಟೇಟ್ ಅಂತ ಕೂಡ ಕರೀತಾರೆ. ಅಂದ್ರೆ ಒಂದು ರಾಜ್ಯಕ್ಕೆ 7 ಅಂಗಗಳು, ಹೇಗೆ ನಮ್ಮ ದೇಹಕ್ಕೆ ಅಂಗಗಳು ಅತ್ಯವಶ್ಯಕನೋ ಹಾಗೆ ಆರ್ಗ್ಯಾನಿಕ್ ಥಿಯರಿ ಆಫ್ ಸ್ಟೇಟ್ ಪ್ರಕಾರ ಒಂದು ರಾಜ್ಯಕ್ಕೆ 7 ಅಂಗಗಳು ಅತ್ಯಂತ ಅವಶ್ಯಕ ಅಂಗಗಳು ಅಂತ ಹೇಳಿ ಇಲ್ಲಿ ಕೌಟಿಲ್ಯ ಹೇಳ್ತಾರೆ ಈ ಸಿದ್ಧಾಂತದಲ್ಲಿ. ದೆನ್ ವಾಟ್ ಆರ್ ದೋಸ್? ಯಾವುವು 7 ಅಂಗಗಳು ಯಾವುವು ಅನ್ನೋದಾದ್ರೆ, ಮೊದಲನೇದು ದ ಕಿಂಗ್ ಹಿಮ್ಸೆಲ್ಫ್, ಸ್ವಾಮಿ ಅಂತ ಹೇಳಿ ಅವರನ್ನ ಸಂಬೋಧಿಸ್ತಾರೆ ಕೌಟಿಲ್ಯ. ಹಿಯರ್ ದ ಸ್ವಾಮಿ ಇಸ್ ದ ಸಾವರನ್ ಕಿಂಗ್ ಆಫ್ ದಟ್ ಸ್ಟೇಟ್. ಆ ರಾಜ್ಯದ ಒಂದು ಸಾರ್ವಭೌಮ ನಾಯಕ. ಎಲ್ಲ ರಾಜ್ಯದ ಅಂತಿಮ ಪವರ್ ಏನಿದೆಯಲ್ಲ ರಾಜನಲ್ಲೇ ಇರುತ್ತೆ. ಇಡೀ ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂತಹ ಶಕ್ತಿಶಾಲಿ ವ್ಯಕ್ತಿ ಇವನಾಗಿರ್ತಾನೆ. ರಾಜ ಎಷ್ಟು ಪ್ರಬಲನಾಗಿರ್ತಾನೋ ಅಷ್ಟು ರಾಜ್ಯ ಸುರಕ್ಷಿತವಾಗಿರುತ್ತೆ, ರಾಜ್ಯ ಕೂಡ ಅಷ್ಟು ಪ್ರಬಲವಾಗಿರುತ್ತೆ. ಒಂದು ವೇಳೆ ರಾಜ ಏನಾದ್ರೂ ದುರ್ಬಲನಾದ್ರೆ ಇಡೀ ರಾಜ್ಯ ನಶಿಸಿ ಹೋಗುತ್ತೆ ಅಂತ ಕೌಟಿಲ್ಯ ಹೇಳ್ತಾರೆ. ಇಲ್ಲಿ ರಾಜ ಎಷ್ಟು ಚಾಣಾಕ್ಷಿ ಆಗಿರ್ಬೇಕು ಅಂದ್ರೆ ತುಂಬಾ ರಾಜಕೀಯ ವಿವೇಚನೆಯನ್ನ ಹೊಂದಿರಬೇಕು, ಸಂದರ್ಭಕ್ಕನುಸಾರವಾಗಿ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಶಕ್ತಿಯನ್ನ ಹೊಂದಿರಬೇಕು. ಕೇವಲ ತಾನೊಬ್ಬನೇ ಅನ್ನೋ ಅಹಂನಲ್ಲಿ ಇಲ್ಲದೆ ರಾಜ್ಯದ ಇನ್ನುಳಿದ 6 ಅಂಗಗಳೇನಿದಾವೆ ಆ 6 ಅಂಗಗಳಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು. ಆ 6 ಅಂಗಗಳನ್ನು ಕೂಡ ಪ್ರಬಲವಾಗಿ ನಿರ್ಮಿಸಿಕೊಂಡು ಇಟ್ಟುಕೊಂಡಾಗ ಮಾತ್ರ ಇವನ ಪ್ರಾಬಲ್ಯ ಹೆಚ್ಚಾಗತ್ತೆ. ಈ ಎಲ್ಲ ಯೋಚನೆಯನ್ನ ರಾಜನಾದವನು ಹೊಂದಿರಬೇಕು ಅಂತ ಹೇಳಿ ಕೌಟಿಲ್ಯ ಹೇಳ್ತಾರೆ. ಓಕೆ, ನೆಕ್ಸ್ಟ್ ದ ಮಂತ್ರಿಗಳು, ಮಿನಿಸ್ಟರ್ಸ್ ಅಂತ ಏನ್ ಕರಿತೀವಿ. ಇವರು ರಾಜನಿಗೆ ಇಮ್ಮಿಡಿಯೇಟ್ ಆಗಿ ಅಂದ್ರೆ ನೆಕ್ಸ್ಟ್ ಟು ದಿ ಕಿಂಗ್. ಇವರು ರಾಜ್ಯದ ಬಗ್ಗೆ ಹೆಚ್ಚು ಮಾಹಿತಿಗಳನ್ನ, ಜ್ಞಾನಗಳನ್ನ ಮತ್ತು ರಾಜ್ಯ ನಡೆಸ್ಕೊಂಡು ಹೋಗ್ತಕ್ಕಂತಹ ಕಾರ್ಯವಿಧಾನಗಳನ್ನ ತಿಳ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು. ಇವರು ರಾಜ್ಯದ ಆಡಳಿತದಲ್ಲಿ ರಾಜನಿಗೆ ಸಹಾಯ ಮಾಡೋದಕ್ಕೆ ಇರ್ತಾರೆ. ಈ ಮಂತ್ರಿಗಳನ್ನ ನೇಮಿಸುವ ಸಂದರ್ಭದಲ್ಲಿ ರಾಜ ತುಂಬಾ ಜಾಗರೂಕನಾಗಿರ್ಬೇಕಾಗತ್ತೆ. ತುಂಬಾ ವಿಶ್ವಾಸವನ್ನ ಹೊಂದಿದಂತಹ, ವಿಶ್ವಾಸದ ಜೊತೆಗೆ ಸಾಕಷ್ಟು ಅರ್ಹತೆಗಳನ್ನ, ಜ್ಞಾನವನ್ನ, ರಾಜನೀತಿಯ ಒಂದು ಪಾಂಡಿತ್ಯವನ್ನು ಹೊಂದಿದಂತಹ ಮಂತ್ರಿಗಳನ್ನ ಇಲ್ಲಿ ನೇಮಕ ಮಾಡಿದ್ರೆ ಆ ಮಂತ್ರಿಗಳು ತುಂಬಾ ವಿಶ್ವಾಸದಿಂದ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡ್ತಾರೆ. ಆಗ ರಾಜ ತುಂಬಾ ಯಶಸ್ವಿಯಾಗಿ ತನ್ನ ಆಡಳಿತವನ್ನು ನಡೆಸಿಕೊಂಡು ಹೋಗೋದ್ರ ಮೂಲಕ ರಾಜ್ಯದ ಪ್ರಾಬಲ್ಯವನ್ನು ಹೆಚ್ಚಿಸಬಹುದು ಅಂತ ಹೇಳ್ತಾರೆ. ದೆನ್ ದ ಥರ್ಡ್ ಎಲಿಮೆಂಟ್ ಈಸ್ ಜನಪದ, ಟೆರಿಟರಿ. ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಜನಪದ ಅಂತ ಹೇಳಿ ಕೌಟಿಲ್ಯ ಕರೀತಾರೆ. ಒಂದು ರಾಜ್ಯ ಅಂದ್ರೆ ಇಟ್ ಮಸ್ಟ್ ಹ್ಯಾವ್ ಎ ಪರ್ಟಿಕ್ಯುಲರ್ ಟೆರಿಟರಿ ವಿತ್ ಅ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಅಂತ. ಒಂದು ನಿರ್ದಿಷ್ಟ ಪ್ರದೇಶ ಇರಬೇಕು. ಅಂದ್ರೆ ಈಗ ರಾಜನಿಗೆ ರಕ್ಷಣೆಯನ್ನು ಒದಗಿಸುವುದು ರಾಜನ ಮೂಲ ಕರ್ತವ್ಯ ಅಂತ ಹೇಳ್ತೇವೆ ನಾವು ರಾಜನ ಕಾರ್ಯಗಳಿಗೆ ಬಂದಾಗ.
ಸೊ ಹಾಗಿದ್ರೆ ಎಷ್ಟು ಏರಿಯಾಗೆ ನಾನು ರಕ್ಷಣೆಯನ್ನು ಒದಗಿಸಬೇಕು, ಎಷ್ಟು ಪ್ರದೇಶದ ಜನರ ಒಂದು ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ಬೇಕು ಅನ್ನೋ ನಿರ್ದಿಷ್ಟತೆ ಖಂಡಿತವಾಗಿ ಇರಬೇಕಾಗತ್ತೆ. ಆಗ ಮಾತ್ರ ರಾಜ ತನ್ನ ರಾಜ್ಯದ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕಾಗತ್ತೆ. ಸೊ ದ ಸ್ಟೇಟ್ ಮಸ್ಟ್ ಹ್ಯಾವ್ ಎ ಪರ್ಟಿಕ್ಯುಲರ್ ಟೆರಿಟರಿ. ಸೊ ಆ ಟೆರಿಟರಿ ಆಧಾರದ ಮೇಲೆ ರಾಜ್ಯವನ್ನು ಒಂದೊಂದು ಹೆಸರಿನಿಂದ ಕರೆಯಲಾಗ್ತಿತ್ತು. ಸೊ ಆವಾಗ ಸ್ಥಾಪಿಸಲ್ಪಟ್ಟಂತಹ ಮಹಾಜನಪದಗಳು ಅಂತ ಏನ್ ಕರಿತೀವಿ ನಾವು, ಕುರು, ಪಾಂಚಾಲ, ಕೋಸಲ. ಸೊ ಒಂದೊಂದು ರಾಜ್ಯಕ್ಕೂ ಕೂಡ ನಿರ್ದಿಷ್ಟವಾದಂತಹ ಗಡಿಯನ್ನ, ಪ್ರದೇಶವನ್ನ ಹೊಂದಬೇಕು ಅಂತ ಹೇಳ್ತಾರೆ. Then fourth element is the ದುರ್ಗ, ಕೋಟೆ, the fortification ಅಂತ ಕರಿತೀವಿ. ಇದರ ಅವಶ್ಯಕತೆ ಏನಿದೆ ಅಂತಂದ್ರೆ, ಸೊ ಇದು ಮೂಲತಃ ನಾವು ವೈರಿಯ ದಾಳಿಯ ಸಂದರ್ಭದಲ್ಲಿ ತಕ್ಷಣವೇ ರಕ್ಷಿಸಿಕೊಳ್ಳೋದಕ್ಕೆ, ಜೊತೆಗೆ ಏನು ಬೇಸಿಕ್ ನೀಡ್ಸ್ ಅಂತ ಏನ್ ಕರಿತೀವಿ, ಯುದ್ಧ ಸಮಯದಲ್ಲಿ ಬೇಕಾದಂತಹ ಶಸ್ತ್ರಾಸ್ತ್ರಗಳು, ಆಹಾರ ಸಾಮಗ್ರಿಗಳು, ಇವೆಲ್ಲಗಳನ್ನು ಸಂಗ್ರಹಿಸಿಟ್ಕೊಳ್ಳೋಕೆ, ಮಹಿಳೆ ಮತ್ತು ಮಕ್ಕಳನ್ನು ರಕ್ಷಿಸಿಕೊಳ್ಳೋದಕ್ಕೆ ಕೋಟೆ ಅತ್ಯವಶ್ಯ. ಸೊ ಕೋಟೆ ಇದ್ದಾಗ ವೈರಿ ತುರ್ತಾಗಿ ಸಡನ್ ಆಗಿ ದಾಳಿ ಮಾಡೋದಕ್ಕೆ ಖಂಡಿತ ಅವನಿಂದ ಸಾಧ್ಯ ಆಗೋದಿಲ್ಲ. ಸೊ ವೈರಿ ಏನಿದ್ರು ಕೋಟೆಯ ಹೊರಗೆ ಬಂದು ಆಕ್ರಮಣ ಮಾಡಬಹುದು. ಅಂತಹ ಸಂದರ್ಭದಲ್ಲಿ ಕೋಟೆಯ ಒಳಗಿಂದಲೇ ರಾಜನಾದವನು ತನ್ನ ಸೈನ್ಯದ ತಯಾರಿಯನ್ನ ಮಾಡಿಕೊಂಡು ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡು ಉಳಿದೆಲ್ಲ ಅಂಶಗಳಿಗೆ, ಅಂದ್ರೆ ಏನು, ಆಹಾರ ಸಾಮಗ್ರಿ, ಯುದ್ಧದ ಶಸ್ತ್ರಾಸ್ತ್ರಗಳು, ಮಹಿಳೆ ಮತ್ತು ಮಕ್ಕಳು, ಇವರೆಲ್ಲರನ್ನು ಕೋಟೆಯಲ್ಲಿ ಭದ್ರವಾಗಿಟ್ಟು ವೈರಿ ಪಡೆಯ ಮೇಲೆ ತನ್ನ ಸಿದ್ಧ ಸೈನ್ಯದ ಜೊತೆಗೆ ದಾಳಿ ಮಾಡೋಕೆ ಸಹಾಯ ಆಗೋ ತರಹ ರಕ್ಷಣೆಯನ್ನ ಈ ಕೋಟೆ ಒದಗಿಸುತ್ತೆ. ಸೊ ಬಲವಾದ ಕೋಟೆಯನ್ನು ಕಟ್ಟೋದು ರಾಜ್ಯದ ಅತ್ಯಂತ ಅವಶ್ಯಕತೆ ಅಂತ ಹೇಳ್ತಾರೆ. ದೆನ್ ದ ಕೋಶ, ದ ಟ್ರೆಜರಿಯನ್, ಖಜಾನೆ. ಎಸ್, ಸೊ ರಾಜ್ಯದ ಪ್ರತಿಯೊಂದು ಚಟುವಟಿಕೆಯ ಹಿಂದಿರ್ತಕ್ಕಂಥ ಶಕ್ತಿ ಅಂದ್ರೆ ವಿಟಮಿನ್ ಎಂ. ಸೊ ಅವತ್ತು ಕೂಡ ಇವತ್ತು ಕೂಡ ನಾವು ಏನೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ಅಲ್ಲಿ ದುಡ್ಡು ಬಹಳ ಮುಖ್ಯ ಆಗತ್ತೆ. ಸೊ ಈ ದುಡ್ಡಿನ ಸಂಗ್ರಹವನ್ನು ಹೊಂದಿರತಕ್ಕಂಥದ್ದೇ ಖಜಾನೆ. ಸೊ ರಾಜ್ಯಕ್ಕೆ ತನ್ನದೇ ಆದಂತಹ ಶ್ರೀಮಂತ ಖಜಾನೆ ಇರಬೇಕು. ಖಜಾನೆ ಯಾವಾಗ್ಲೂ ಹೆಚ್ಚು ಹೆಚ್ಚು ಸಂಪದ್ಭರಿತವಾಗಿರಬೇಕು. ಸೊ ಖಜಾನೆ ಎಷ್ಟು ಸಂಪದ್ಭರಿತವಾಗಿರುತ್ತೋ ಅಷ್ಟು ರಾಜ್ಯ ಪ್ರಬಲವಾಗಿರುತ್ತೆ. ಯಾಕಂದ್ರೆ ಅದರ ಆರ್ಥಿಕ ಶಕ್ತಿ ಪ್ರಬಲವಾಗಿದ್ದಷ್ಟು ಅಲ್ಲಿಯ ಜನರ ಜೀವನ ಮಟ್ಟ ಚೆನ್ನಾಗಿರುತ್ತೆ. ಅದರ ಒಂದು ಮಿಲಿಟರಿ, ಆರ್ಮಿ ಏನಿದೆಯಲ್ಲ, ಸೈನ್ಯ ಪ್ರಬಲವಾಗಿರುತ್ತೆ. ಅಲ್ಲಿ ಅದರ ಅದರ ಒಂದು ಪ್ರಾಬಲ್ಯ, ರಾಜ್ಯದ ಪ್ರಾಬಲ್ಯ ಹೆಚ್ಚಾಗಿರುತ್ತೆ. ಹೀಗಾಗಿ ಕೋಶ ಅತ್ಯಂತ ಅವಶ್ಯಕ ಅಂಗ. ಜೊತೆಗೆ ಆ ಕೋಶ ಹೆಚ್ಚು ಹೆಚ್ಚು ಸಂಪದ್ಭರಿತವಾಗಿರಬೇಕು. ಖಜಾನೆಯ ಸಂಪತ್ತು ಬರಿದಾಗದೇ ಇರೋ ರೀತಿ ರಾಜನ ನೋಡ್ಕೊಳ್ಬೇಕಾಗಿದ್ದು ಅವನ ಮೂಲ ಕರ್ತವ್ಯ ಅಂತ ಹೇಳಿ ಕೌಟಿಲ್ಯ ಹೇಳ್ತಾರೆ. ದೆನ್ ದ ಸೇನಾ, ಅರ್ದಂಡ ಅಂತ ಕರಿತೀವಿ, ಅಂದ್ರೆ ಸೈನ್ಯ, ಆರ್ಮಿ. ಸೊ ರಾಜ್ಯದ ರಕ್ಷಣೆಗೆ ಮುಂಚೂಣಿಯಲ್ಲಿರ್ತಕ್ಕಂತಹ ಒಂದು ಅಂಗನೇ ಸೈನ್ಯ. ಸೊ ಯಾವಾಗಲೂ ರಾಜ್ಯ ಮುಂದೆ ಹೇಳ್ತಾರೆ, ಸೊ ರಾಜ್ಯದ ಒಂದು ಮಂಡಲ ಸಿದ್ಧಾಂತದಲ್ಲಿ ಯಾವ ರೀತಿ ಒಂದು ರಾಜ್ಯಕ್ಕೆ ಶತ್ರುಗಳು ಮುಂದುವರೆದಿರ್ತಾರೆ ಅಂತ ಹೇಳಿ. ಸೊ ಆ ಶತ್ರುಗಳನ್ನ ಎದುರಿಸಿ ಶತ್ರುಗಳಿಂದ ರಾಜ್ಯದ ಪ್ರಜೆಗಳನ್ನ ರಕ್ಷಿಸೋದಕ್ಕೆ ಪ್ರತಿಯೊಬ್ಬ ರಾಜನಿಗೂ ಕೂಡ ಪ್ರಬಲವಾದಂತಹ ಸೈನ್ಯ ಬೇಕು. ಸೊ ಹೀಗಾಗಿ ರಾಜನಾದನು ಯಾವಾಗಲೂ ಕೂಡ ಸುಸಜ್ಜಿತ ತರಬೇತಿಯನ್ನು ಹೊಂದಿದಂತಹ ಬಲಿಷ್ಠ ಸೈನ್ಯವನ್ನ ತಯಾರಾಗಿಟ್ಟಿರಬೇಕು. ಸೊ ಒಂದು ರಾಜ್ಯದ ಪ್ರಾಬಲ್ಯ ಬಲಿಷ್ಠ ಸೇನೆಯನ್ನ ಆಧರಿಸಿರುತ್ತೆ. ಸೊ ಆರ್ಮಿ ಇಸ್ ದ ವೆರಿ ವೆರಿ ಬೇಸಿಕ್ ಎಲಿಮೆಂಟ್ ಆಫ್ ದ ಸ್ಟೇಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಮಿತ್ರ. The last element is seventh anga of the state is ಮಿತ್ರ. ಇಲ್ಲಿ ಮಿತ್ರ ರಾಷ್ಟ್ರಗಳು ಅಂತ ಕರಿತೀವಿ. ಖಂಡಿತ ಒಂದು ರಾಜ್ಯಕ್ಕೆ ಮಿತ್ರ, ಸ್ನೇಹಿತ ಅತ್ಯಂತ ಅವಶ್ಯಕ. ಯಾಕೆಂದ್ರೆ ವೈರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಬೆಂಬಲವನ್ನ ಪಡೆಯುವುದಕ್ಕೆ, ತುರ್ತು ಸಂದರ್ಭದಲ್ಲಿ ಬೆಂಬಲವನ್ನ ಪಡೆಯುವುದಕ್ಕೆ, ಸೊ ಯಾವುದೇ ಒಪ್ಪಂದಗಳನ್ನ ಮಾಡ್ಕೊಳ್ಳೋದಕ್ಕೆ, ಸೊ ಶತ್ರುವಿನ ವಿರುದ್ಧ ಅದು ಸಣ್ಣ ಸ್ನೇಹಿತ ಆಗಿರ್ಬೋದು, ಟೋಟಲಿ ಒಂದು ಆಪತ್ ಬಾಂಧವನ ತರ ಕಷ್ಟ ಕಾಲದಲ್ಲಿ ಕೈ ಹಿಡಿಯೋದಕ್ಕೆ ಮಿತ್ರ ರಾಷ್ಟ್ರಗಳು ಅತ್ಯಂತ ಅವಶ್ಯಕವಾಗಿ ಒಂದು ರಾಜ್ಯಕ್ಕೆ ಬೇಕು. ಸೊ ದೀಸ್ ಆರ್ ದ 7 ಎಲಿಮೆಂಟ್ಸ್ ಆಫ್ ದ ಸ್ಟೇಟ್ ಅಂತ ಕರಿತೀವಿ. ಅದನ್ನೇ ಸಪ್ತಾಂಗ ಸಿದ್ಧಾಂತದ ಮೂಲಕ ಕೌಟಿಲ್ಯ ವಿವರಿಸ್ತಾರೆ. ಸೊ ಎಲಿಮೆಂಟ್ಸ್ ಆಫ್ ದ ಸ್ಟೇಟ್ ಅಂಡ್ ಸಪ್ತಾಂಗ ಥಿಯರೀಸ್ ಬೋತ್ ಆರ್ ಸೇಮ್. ನೆಕ್ಸ್ಟ್, ವಾಟ್ ಆರ್ ದಿ ಬೇಸಿಕ್ ಡ್ಯೂಟೀಸ್ ಆಫ್ ದ ಸ್ಟೇಟ್? ರಾಜ್ಯದ ಮೂಲ ಕರ್ತವ್ಯಗಳು ಏನು?
ಸಾರಿ, ಇಲ್ಲಿ ದ ಫಸ್ಟ್ ಡ್ಯೂಟಿ ಆಫ್ ದ ಸ್ಟೇಟ್ ಈಸ್ ಸೇಫ್ಟಿ ಆಫ್ ದ ಪೀಪಲ್. ಜನರ ಒಂದು ಸುರಕ್ಷತೆ ಅದರ ಮೊದಲ ಕರ್ತವ್ಯ, ರಾಜ್ಯದ ಮೊದಲ ಕರ್ತವ್ಯ. ಯಾಕೆ ಅಂದರೆ ಸೊ ಬೇಸಿಕಲಿ ಮನುಷ್ಯ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು, ರಾಜನನ್ನ ನೇಮಕ ಮಾಡಿದ್ದು ಯಾವ ಉದ್ದೇಶಕ್ಕೆ ಅಂದರೆ ತನ್ನನ್ನು ರಕ್ಷಿಸೋದಕ್ಕೆ. ಸೊ ಇಲ್ಲಿ ಬಾಹ್ಯ ಆಕ್ರಮಣದಿಂದ ಜನರನ್ನ ರಕ್ಷಿಸಿ ಅವರಿಗೆ ಒಂದು ಸುಭದ್ರವಾದಂತಹ ಜೀವನವನ್ನ, ಶಾಂತಿಯನ್ನು, ನೆಮ್ಮದಿಯನ್ನು ಒದಗಿಸಿಕೊಡೋದು ರಾಜ್ಯದ ಮೂಲ ಕರ್ತವ್ಯ. ದೆನ್ ಆಫ್ಟರ್ ದ್ಯಾಟ್ ಟು ಪಬ್ಲಿಕ್ ವೆಲ್ಫೇರ್ ಅಂತ ಕರಿತೀವಿ, ಟು ಅಚೀವ್ ದ ಪಬ್ಲಿಕ್ ಅಫೇರ್, ಸಾರ್ವಜನಿಕ ಕಲ್ಯಾಣವನ್ನ ಸಾಧಿಸುವುದು. ಅಂದ್ರೆ ಅದು ಆರ್ಥಿಕ ಕಲ್ಯಾಣ ಆಗಿರ್ಬೋದು, ಉದ್ಯೋಗ ಅವಕಾಶಗಳನ್ನು ಒದಗಿಸುವುದರ ಮೂಲಕ, ಬಡತನ ನಿವಾರಣೆಯ ಮೂಲಕ, ಸಾಮಾಜಿಕ ಕಲ್ಯಾಣ ಆಗಿರ್ಬೋದು. ಸೊ ಈ ರೀತಿ ಆಮೇಲೆ ಸಾಮಾಜಿಕ ಭದ್ರತೆ ಆಗಿರ್ಬೋದು. ಸೊ ಎಲ್ಲ ಅಂಶಗಳ ಮೂಲಕ ಟೋಟಲಿ ಸಾರ್ವಜನಿಕರ ಒಂದು ಹಿತಾಸಕ್ತಿ, ಕಲ್ಯಾಣ, ಒಳಿತನ್ನ ಬಯಸ್ತಕ್ಕಂಥ ಕೆಲಸ ರಾಜ್ಯದ ಮೂಲ ಕರ್ತವ್ಯವಾಗಿರಬೇಕು. ದೆನ್ ದ ರೆಗ್ಯುಲೇಷನ್ ಅಂಡ್ ಕಂಟ್ರೋಲ್ ಆಫ್ ಎಕಾನಮಿ. ಸೊ ಆರ್ಥಿಕತೆಯ ನಿಯಂತ್ರಣ ಮತ್ತು ನಿರ್ದೇಶನ ಅಂತ ಕರಿತೇವೆ ನಾವು. ಸೊ ಒಂದು ರಾಜ್ಯ ಸುದೀಕ್ಷವಾಗಿ ನಡೀಬೇಕು ಅಂದ್ರೆ ಸೊ ಅಲ್ಲಿ ಹಣಕಾಸಿನ ವ್ಯವಸ್ಥೆ ಏನಿರಬೇಕು, ತುಂಬಾ ಸಿಸ್ಟಮೆಟಿಕ್ ಆಗಿ ನಡೀತಾ ಇರಬೇಕು. ಒಂದು ವೇಳೆ ಆರ್ಥಿಕ ಒಂದು ಏರುಪೇರುಗಳು ಸಂಭವಿಸಿದ್ರೆ ಇಡೀ ರಾಜ್ಯ ತನ್ನ ಪ್ರಾಬಲ್ಯವನ್ನು ಕಳೆದುಕೊಳ್ಳುತ್ತೆ. ಆರ್ಥಿಕ ಅಸ್ತವ್ಯಸ್ತತೆ ಉಂಟಾದ್ರೆ ಆಟೋಮೆಟಿಕಲಿ ರಾಜ್ಯದ ಶಕ್ತಿ ಕುಂದಿ ಹೋಗುತ್ತೆ. ಯಾಕಂದ್ರೆ ರಾಜ್ಯದ ಮೂಲ ಜೀವಶಕ್ತಿ ಯಾವುದ್ರಲ್ಲಿ ಇರುತ್ತೆ ಅಂದ್ರೆ ಎಕನಾಮಿಕ್ ಪವರ್ ಆಫ್ ದಟ್ ಕಂಟ್ರಿ. ಸೊ ಆರ್ಥಿಕ ಒಂದು ಪ್ರಾಬಲ್ಯ ಏನಿರುತ್ತೆ, ಆರ್ಥಿಕ ಶಕ್ತಿಯ ಮೇಲೆ ರಾಜ್ಯದ ಪ್ರಾಬಲ್ಯ ನಿಂತಿರುತ್ತೆ. ಸೊ ಹೀಗಾಗಿ ಅಲ್ಲಿ ಇಡೀ ಮಾರುಕಟ್ಟೆ ವ್ಯವಸ್ಥೆ ಸರಿಯಾಗಿ ಸರಾಗವಾಗಿ ನಿಯಮಬದ್ಧವಾಗಿ ಹೋಗೋ ರೀತಿ ನೋಡ್ಕೊಳ್ಬೇಕಾಗತ್ತೆ. ಮತ್ತು ನಾಣ್ಯಗಳ ಹಣದ ಚಲಾವಣೆ, ಹಣದ ಚಲಾವಣೆ ಸರಿಯಾದ ರೀತಿಯಲ್ಲಿ ಎಲ್ಲೂ ಕೂಡ ದುರುಪಯೋಗ ಆಗದ ರೀತಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಹೀಗಾಗಿ ಆ ನಾಣ್ಯಗಳನ್ನು ಟಂಕಿಸೋದು, ಚಲಾವಣೆಗೆ ತರೋದು, ಅವುಗಳನ್ನು ನಿರ್ವಹಿಸುವ ಕೆಲಸ, ಮಾರುಕಟ್ಟೆ ನಿರ್ವಹಣೆ, ಗ್ರಾಹಕರ ಹಿತಾಸಕ್ತಿ, ಉತ್ಪಾದಕರ ಹಿತಾಸಕ್ತಿ ಮತ್ತು ಲಾಭ, ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳನ್ನು ರಚಿಸಿ ಅವುಗಳನ್ನು ನಿಯಂತ್ರಣ ಮಾಡೋ ಜವಾಬ್ದಾರಿ ರಾಜ್ಯದಾಗಿರುತ್ತೆ. ದೆನ್ ಜುಡಿಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್. ಸೊ ರಾಜ್ಯದ ನ್ಯಾಯಾಂಗದ ಜವಾಬ್ದಾರಿ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಸೊ ಒಂದು ರಾಜ್ಯ ಅಂದ ತಕ್ಷಣ ಅಲ್ಲಿ ಜನರ ಮಧ್ಯೆ ಸಾಕಷ್ಟು ಗಲಭೆಗಳು, ವಿವಾದಗಳು, ಜಗಳಗಳು ಸಂಭವಿಸ್ತಿರ್ತವೆ, ಅಪರಾಧಗಳು ಉಂಟಾಗ್ತಿರ್ತವೆ. ಹಾಗಂತ ಅವುಗಳನ್ನು ಸುಮ್ಮನೆ ಬಿಡೋದಲ್ಲ, ಅಪರಾಧಗಳ ವಿಚಾರಣೆಯನ್ನ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ, ಸೂಕ್ತವಾದಂತಹ ಶಿಕ್ಷೆಯನ್ನ, ಯಾವುದರ ಆಧಾರದ ಮೇಲೆ, ನ್ಯಾಯಶಾಸ್ತ್ರದ ಆಧಾರದ ಮೇಲೆ, ಧರ್ಮಶಾಸ್ತ್ರದ ಆಧಾರದ ಮೇಲೆ ಸೂಕ್ತ ನ್ಯಾಯವನ್ನು ಕೊಡೋದರ ಮೂಲಕ ಮುಂದಿನ ಕಾಲದಲ್ಲಿ ಆ ತರಹದ ತಪ್ಪುಗಳು, ಅಪರಾಧಗಳು ಆಗದೇ ಇರೋ ತರಹ ಆದಷ್ಟು ಸಾರ್ವಜನಿಕ ಜೀವನ ಶಾಂತಿಯುತವಾಗಿ, ನ್ಯಾಯಯುತವಾಗಿ ನಡೀಬೇಕು ಅಂದ್ರೆ ಅಲ್ಲಿ ನ್ಯಾಯಾಂಗ ವ್ಯವಸ್ಥೆ ತುಂಬಾ ವ್ಯವಸ್ಥಿತವಾಗಿ ಕಟಿಬದ್ಧಾಗಿ ನಡೀತಿರ್ಬೇಕಾಗತ್ತೆ. ಸೊ ಆ ಒಂದು ಸಂಪೂರ್ಣ ಜವಾಬ್ದಾರಿ ರಾಜ್ಯದ ಮೇಲಿದೆ. ದೆನ್ ಎಕ್ಸಿಕ್ಯೂಷನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಂತ ಕರಿತೀವಿ. ಇಡೀ ಆಡಳಿತ ವ್ಯವಸ್ಥೆಯ ಒಂದು ನಿಯಂತ್ರಣ ಮತ್ತು ಜಾರಿಗೊಳಿಸುವಿಕೆ. ಸೊ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಅಂತ ಏನ್ ಕರಿತೀವಿ. ಸೊ ಬೇರೆ 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 ಇಲಾಖೆಗಳ ಮೂಲಕ ಜನರಿಗೆ ರಾಜ್ಯದಿಂದ ಒದಗಿಸ್ತಕ್ಕಂತಹ ಸೇವೆಗಳು, ಇಂಟರ್ನ್ ಪ್ರಜೆಗಳು ರಾಜ್ಯಕ್ಕೆ ನೀಡಬೇಕಾದಂತಹ ಒಂದು ಕರ್ತವ್ಯಗಳು, ಕೊಡುಗೆಗಳು, ಇವೆರಡಗಳನ್ನು ಒಳಗೊಂಡಂತೆ ಪ್ರತಿದಿನದ ಆಡಳಿತ ವ್ಯವಸ್ಥೆ ಸರಿಯಾಗಿ ಹೋಗುವ ತರಹ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ರಾಜ್ಯದಾಗಿರತ್ತೆ. ದೆನ್ ಪಾಲಿಸಿ ಆಫ್ ಫಾರಿನ್ ರಿಲೇಷನ್ಸ್. ಸೊ ಖಂಡಿತ ರಾಜ್ಯ ಅಂದ ತಕ್ಷಣ ಅದು ಒಬ್ಬಂಟಿಯಾಗಿರೋದಕ್ಕಾಗೋದಿಲ್ಲ, ಅದು ತನ್ನದೇ ಆದಂತಹ ನೆರೆಹೊರೆ ರಾಷ್ಟ್ರಗಳನ್ನು ಹೊಂದಿರುತ್ತೆ. ಸೊ ಆ ರಾಷ್ಟ್ರಗಳ ಜೊತೆಗೆ ಅದರ ಸಂಬಂಧಗಳು ಹೇಗಿರಬೇಕು ಅನ್ನೋ ಒಂದು ಸ್ಪಷ್ಟ ನೀತಿಯನ್ನು ಕೂಡ ಇಲ್ಲಿ ರಾಜ್ಯ ಹೊಂದಿರಬೇಕಾಗತ್ತೆ. ಸೊ ವಿದೇಶಿಗಳ ಜೊತೆಗೆ, ಸೊ ಅದು ಯಾವ ದೇಶಗಳ ಜೊತೆಗೆ ಸ್ನೇಹ ಸಂಬಂಧವನ್ನು ಹೊಂದಬೇಕು, ಯಾವ ರಾಷ್ಟ್ರಗಳ ಜೊತೆಗೆ ಶತ್ರು ಸಂಬಂಧವನ್ನು ಹೊಂದಬೇಕು. ಸೊ ಅದರದ್ದು ನಡೆ, ಒಂದೊಂದು ದೇಶದ ಜೊತೆಗೆ ಒಂದೊಂದು ನಡೆ ಹೇಗಿರಬೇಕು ಅನ್ನೋದನ್ನ ಈ ನೀತಿ ಸ್ಪಷ್ಟಪಡಿಸುತ್ತೆ. ಈ ನೀತಿಯನ್ನ ಸುವ್ಯವಸ್ಥಿತವಾಗಿ ಮುನ್ನೆಚ್ಚರಿಕೆಯಿಂದ ಅಧ್ಯಯನ ಮಾಡಿ ಸೊ ಅದನ್ನು ರಚಿಸೋದು ಕೂಡ ರಾಜ್ಯದ ಪ್ರಮುಖ ಜವಾಬ್ದಾರಿ. ಸೊ ಈ ಒಂದು ವಿದೇಶಿ ಸಂಬಂಧಗಳಿಗೆ ಸಂಬಂಧಪಟ್ಟಂತೆಯೇ ಪ್ರತ್ಯೇಕವಾಗಿ ಕೌಟಿಲ್ಯ ಒಂದು ನೀತಿಯನ್ನು ಪ್ರತಿಪಾದಿಸ್ತಾರೆ, ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ದಟ್ ಈಸ್
ಮಂಡಲ ಥೇರಿ, ಮಂಡಲ ಸಿದ್ಧಾಂತ ಅಂತ ಒಂದು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಸೊ ವಾಟ್ ಈಸ್ ದಿಸ್ ಮಂಡಲ ಥೇರಿ? ಮಂಡಲ ಸಿದ್ಧಾಂತ ಅಂದ್ರೆ ಏನು? The basic idea of mandala theory is, if your neighbor is your natural enemy, then your neighbor's neighbor is your natural ally. ನೋಡಿ, ಮಂಡಲ ಸಿದ್ಧಾಂತದ ಒಂದು ಸಾರಾಂಶವನ್ನು ಏನು ಹೇಳ್ತಾರೆ ಅಂದ್ರೆ, ನಿಮ್ಮ ನೆರೆಹೊರೆಯವರು ನಿಮಗೆ ಖಂಡಿತ ನೈಸರ್ಗಿಕ ಶತ್ರುಗಳಾಗಿರ್ತಾರೆ. ಸೊ ನಿಮ್ಮ ನೆರೆಹೊರೆಯವರು ಯಾವಾಗ ನಿಮ್ಮ ನೈಸರ್ಗಿಕ ಶತ್ರುಗಳಾಗಿರ್ತಾರೋ, ನಿಮ್ಮ ನೆರೆಹೊರೆಯವರು ಆಟೋಮೆಟಿಕಲಿ ನಿಮ್ಮ ನೈಸರ್ಗಿಕ ಮಿತ್ರರಾಗಿರ್ತಾರೆ. ಯಾಕೆ ಅಂದ್ರೆ ನಮ್ಮ ನೆರೆಹೊರೆಯವರಿಗೆ ಅವರ ನೆರೆಹೊರೆಯವರು ಶತ್ರುಗಳಾಗಿರ್ತಾರೆ. ಸೊ ಶತ್ರುವಿನ ಶತ್ರು ಮಿತ್ರ. ಸೊ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನು ಮಂಡಲ ಥಿಯರಿಯಲ್ಲಿ ಹೇಳ್ತಾರೆ. ಸೊ ಈ ಥೀಮ್ ಮೇಲೆನೆ ಯಾವುದೇ ರಾಜ್ಯಗಳ ಜೊತೆಗೆ ಸಂಬಂಧವನ್ನು ಬೆಳೆಸುವಾಗ ಆ ರಾಜ್ಯ ನಮ್ಮ ಮಿತ್ರ ರಾಜ್ಯನೋ ಶತ್ರು ರಾಜ್ಯನೋ, ಸೊ ಆ ರಾಜ್ಯದ ಜೊತೆಗೆ ನಮ್ಮ ವಿದೇಶಿ ಸಂಬಂಧ ಹೇಗಿರ್ಬೇಕು ಅನ್ನೋದನ್ನ ರಾಜನಾದವನು ಡಿಸೈಡ್ ಮಾಡಬೇಕಾಗತ್ತೆ ಅಂತ ಈ ಮಂಡಲ ಥಿಯರಿಯ ಮೂಲಕ ತುಂಬಾ ಬ್ಯೂಟಿಫುಲ್ ಆಗಿ ಲಾಜಿಕಲ್ ಆಗಿ ಇಲ್ಲಿ ಚಾಣಕ್ಯ ಕೌಟಿಲ್ಯ ವಿವರಿಸ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಗ್ರಾಫಿಕ್ ಮೂಲಕ ನಾನು ತೋರಿಸ್ತಾ ಇದ್ದೀನಿ, ಒಂದು ಚಿತ್ರದ ಮೂಲಕ. ಸೊ ಇಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥವನೇ ರಾಜ. ಸೊ ಎಲ್ಲವೂ ಕೂಡ ರಾಜರುಗಳೇ. ಸೊ ಇಲ್ಲಿ ಮುಖ್ಯವಾಗಿ ವಿದೇಶಿ ಸಂಬಂಧವನ್ನ ಆಯ್ದುಕೊಳ್ತಕ್ಕಂತಹ ರಾಜ್ಯ ಇವನಿಗೆ ವಿಜಿಗೀಷು ಅಂತ ಹೇಳಿ ಚಾಣಕ್ಯ ಕರೀತಾರೆ. ಸೊ ಯಾವಾಗಲೂ ಇವನ ಪಕ್ಕದ ಏನು ನೆರೆ ರಾಷ್ಟ್ರ ಏನಿರುತ್ತಲ್ಲ, ಸೊ ಇಮಿಡಿಯೇಟ್ ಸ್ಟೇಟ್ ಏನಿರುತ್ತಲ್ಲ, ಇದು ವೈರಿ ರಾಷ್ಟ್ರ ಆಗಿರುತ್ತೆ. ನಮ್ಮ ನೆರೆ ರಾಷ್ಟ್ರ ಯಾವತ್ತು ವೈರಿ ರಾಷ್ಟ್ರ ಆಗಿರುತ್ತೆ. ಆ ವೈರಿ ರಾಷ್ಟ್ರದ ನೆರೆ ರಾಷ್ಟ್ರ ನಮಗೆ ಮಿತ್ರ ಆಗಿರುತ್ತೆ. ನೋಡಿ, ಇಲ್ಲಿ ರೆಡ್ ಕಲರ್ ಸರ್ಕಲ್ ಏನಿದೆ ಅಲ್ಲ, ಸೊ ರೆಡ್ ಕಲರ್ ಸರ್ಕಲ್ ಏನನ್ನ ಸೂಚಿಸುತ್ತೆ ಅಂದ್ರೆ ಶತ್ರು ರಾಜ್ಯ ಅಂತ ತೋರಿಸುತ್ತೆ. ಗ್ರೀನ್ ಕಲರ್ ಸರ್ಕಲ್ ಏನ್ ತೋರಿಸ್ತಲ್ಲ, ಅದು ನಮ್ಮ ಮಿತ್ರ ರಾಜ್ಯ ಅಂತ ತೋರಿಸುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥನು ವಿಜಿಗೀಷು, ಕಿಂಗ್, ರಾಜ. ಸೊ ಇವನ ಪಕ್ಕದ ರಾಜ್ಯ, ತಕ್ಷಣ ಬರ್ತಕ್ಕಂಥ ನೆರೆ ರಾಜ್ಯ ಶತ್ರು ಆಗಿರುತ್ತೆ. ಸೊ ಅದರ ನೆರೆ ರಾಜ್ಯ ನಮಗೆ ಮಿತ್ರ ಅಂದ್ರೆ ವಿಜಿಗೀಷುಗೆ ಮಿತ್ರ ಆಗುತ್ತೆ. ಯಾಕೆಂದ್ರೆ ಸೊ ಇದು ಶತ್ರುವಿನ ಶತ್ರು ಆಗಿರುತ್ತೆ. ಸೊ ಆಟೋಮೆಟಿಕಲಿ ಇಟ್ ಬಿಕಮ್ ದ ಫ್ರೆಂಡ್ ಆಫ್ ದ ಕಿಂಗ್. ನಂತರ ಸೊ ಈ ಏನು ಮಿತ್ರನ ಪಕ್ಕದ ರಾಜ, ವೈರಿ ರಾಜ ಏನಿರುತ್ತಲ್ಲ, ಸೊ ಅದು ನಮಗೆ ವೈರಿ ಆಗಿರುತ್ತೆ. ಹಾಗೆ ಅದರ ಪಕ್ಕಕ್ಕೆ ಬರ್ತಕ್ಕಂಥ ರಾಷ್ಟ್ರ ಮಿತ್ರ ರಾಷ್ಟ್ರ ಆಗುತ್ತೆ. ಅದರ ಪಕ್ಕಕ್ಕೆ ಬರ್ತಕ್ಕಂಥದ್ದು ಹೀಗೆ ಆಲ್ಟರ್ನೇಟಿವ್ ಆಗಿ. ಸೊ ಒಬ್ಬ ಮಿತ್ರ ಒಬ್ಬ ಶತ್ರು, ಒಬ್ಬ ಮಿತ್ರ ಒಬ್ಬ ಶತ್ರು, ಈ ರೀತಿ ಸರ್ಕಲ್ ಏನಾಗುತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಇಲ್ಲಿ 12 ರಾಜ್ಯಗಳು ಯಾವ ರೀತಿ ಮಿತ್ರ ಮತ್ತು ಶತ್ರುತ್ವ ಸಂಬಂಧವನ್ನು ಹೊಂದುತ್ತವೆ ಅನ್ನೋದನ್ನ ಇಲ್ಲಿ ವಿವರಿಸ್ತಾರೆ. ಸೊ ಅದಕ್ಕಿಂತ ಮುಂಚೆ ನೆಕ್ಸ್ಟ್ ನಾನು ವಿವರಿಸ್ತೇನೆ ಪ್ರತಿಯೊಬ್ಬ 12 ಮಂಡಲ ಸಿದ್ಧಾಂತದಲ್ಲಿ ಬರ್ತಕ್ಕಂಥ 12 ರಾಜ್ಯಗಳ ಒಂದು ಸ್ವರೂಪ ಏನು ಅನ್ನೋದನ್ನು ವಿವರಿಸ್ತೇನೆ. ಅದಕ್ಕಿಂತ ಮುಂಚೆ ವಿ ಮಸ್ಟ್ ನೋ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದಿಸ್ ಮಂಡಲ ಥಿಯರಿ. ಮಂಡಲ ಸಿದ್ಧಾಂತದ ಕೆಲವು ಮೂಲ ತತ್ವಗಳನ್ನ ತಿಳ್ಕೊಳ್ಳೋಣ. ಓಕೆ, ದ ಫಸ್ಟ್ ಒನ್ ಈಸ್ ನೇಬರ್ ಈಸ್ ಆಲ್ವೇಸ್ ಎ ನ್ಯಾಚುರಲ್ ಎನಿಮಿ. ನೆರೆಹೊರೆ ಯಾವಾಗಲೂ ಕೂಡ ನೆರೆ ರಾಷ್ಟ್ರ ಶತ್ರು ರಾಷ್ಟ್ರವಾಗಿರುತ್ತೆ, ಅದು ನೈಸರ್ಗಿಕ ಶತ್ರು ಅಂತ ಹೇಳ್ತಾರೆ. ದೆನ್ ನೇಬರ್ಸ್ ನೇಬರ್ ಈಸ್ ಎ ನ್ಯಾಚುರಲ್ ಫ್ರೆಂಡ್. ನೆರೆಹೊರೆಯವರು ನೈಸರ್ಗಿಕ ಸ್ನೇಹಿತ. ಯಾಕಂದ್ರೆ ನೆರೆಹೊರೆಯವರಿಗೆ ಶತ್ರು ಆಗಿರ್ತಾರೆ. ಸೊ ನಮ್ಮ ಶತ್ರುವಿನ ಶತ್ರು ಮಿತ್ರ. ಸೊ ಈ ಥಿಯರಿ ಮೇಲೆ. ದೆನ್ ಆಲ್ ಫ್ರೆಂಡ್ಸ್ ಇನ್ ಇಂಟರ್ನ್ಯಾಷನಲ್ ಸ್ಫಿಯರ್ ಈಸ್ ಗೈಡೆಡ್ ಬೈ ಇಂಟ್ರೆಸ್ಟ್ ಅಂಡ್ ಕನ್ವೀನಿಯನ್ಸ್. ಸೊ ಹಾಗಂತ ಅಂತಾರಾಷ್ಟ್ರೀಯ ವಲಯದಲ್ಲಿ ಯಾವುದನ್ನು ಕೂಡ ಶಾಶ್ವತವಾಗಿ ನಾವು ಚಿತ್ರಿಸೋಕ್ಕಾಗೋದಿಲ್ಲ. ಯಾಕಂದ್ರೆ ಅಂತಾರಾಷ್ಟ್ರೀಯ ವಲಯದಲ್ಲಿ ಏನು ಸ್ನೇಹ ಆಗಿರ್ಬೋದು, ಶತ್ರುತ್ವ ಆಗಿರ್ಬೋದು, ಅದು ಆಸಕ್ತಿ ಮತ್ತು ಅನುಕೂಲತೆಗೆ ತಕ್ಕಂತೆ ಬದಲಾಗ್ತಿರತ್ತೆ, ನಿರ್ದೇಶಿಸಲ್ಪಡ್ತಿರತ್ತೆ. ಸೊ ಯಾವುದನ್ನು ನಾವು ಕಾಯಂ ಅಂತ ಹೇಳಿ ಸ್ವೀಕರಿಸಬಾರ್ದು. ನೆಕ್ಸ್ಟ್, ರಿಲೇಷನ್ಸ್ ಕಾಂಟ್ ಟೇಕನ್ ಫಾರ್ ಗ್ರಾಂಟೆಡ್. ಯಾವುದೇ ಸಂಬಂಧಗಳನ್ನು ಲಘುವಾಗಿ ತೆಗೆದುಕೊಳ್ಳಲಾಗುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ನಮ್ಮ ಮಿತ್ರ ಇದ್ದಾನೆ ಅಂದ ತಕ್ಷಣ ಮಿತ್ರನನ್ನು ಕೂಡ 100ಕ್ಕೆ 100 ನಂಬಬಾರದು. ಯಾಕಂದ್ರೆ ಅವನು ಮಿತ್ರನ ನಾಟಕವಾಡ್ತಾ ನಮ್ಮ ಮೇಲೆ ಒಳಗೇನೆ ಏನು ಕುಟಿಲ ನೀತಿಯನ್ನ ಹೆಣಿತಾ ಇರ್ಬೋದು, ಶತ್ರುತ್ವವನ್ನು ಮನಸ್ಸಿನಲ್ಲಿ ಸಾಧಿಸ್ತಾ ಇರ್ಬೋದು, ಅನುಕೂಲ ಬಂದಾಗ ನಮ್ಮ ಮೇಲೆ ತಿರುಗಿ ಬಿಡೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಸೊ ಯಾವುದೇ ಸಂಬಂಧವನ್ನು ಕೂಡ ಲಘುವಾಗಿ ತೆಗೆದುಕೊಳ್ಳಬಾರದು. ಎಲ್ಲರ ಬಗ್ಗೆನೂ ಏನಾಗಿರ್ಬೇಕು, ಜಾಗರೂಕರಾಗಿರ್ಬೇಕು ಅಂತ ಹೇಳ್ತಾರೆ.
ಹಿಯರ್ ಇನ್ ಮಂಡಲ ಥಿಯರಿ ಕೌಟಿಲ್ಯ ಮೆನ್ಷನ್ಸ್ ಡಿಫ್ರೆಂಟ್ ಕಿಂಗ್ಸ್ ಇನ್ ಫಾರ್ವರ್ಡ್ ಡೈರೆಕ್ಷನ್. ಸೊ ಇಲ್ಲಿ ನಾನು ನೆಕ್ಸ್ಟ್ ಅದನ್ನು ಚಿತ್ರದ ಮೂಲಕ ತೋರಿಸ್ತೇನೆ. ಸೊ ಇಲ್ಲಿ ಮುಖ್ಯವಾಗಿ ಫಾರ್ವರ್ಡ್ ಡೈರೆಕ್ಷನ್ನಲ್ಲಿ 6 ತೆರನಾದಂಥ ರಾಜ್ಯಗಳು ಬರ್ತವೆ. ಸೊ ಕಿಂಗ್ ಮೊದಲನೇದವನು, ಕಿಂಗ್ ಪಕ್ಕಕ್ಕೆ ಬರ್ತಕ್ಕಂತಹ ರಾಜ್ಯ ಅರಿ ಅಂದರೆ ಶತ್ರು. ಸೊ ಶತ್ರುವಿನ ಪಕ್ಕದ ರಾಜ್ಯ ನಮಗೆ ಅಂದರೆ ಕಿಂಗ್ ರಾಜನಿಗೆ ಮಿತ್ರ, ಮಿತ್ರನ ಪಕ್ಕಕ್ಕೆ ಅರಿ ಮಿತ್ರ ಅಂದರೆ ವೈರಿಯ ಮಿತ್ರ, ವೈರಿಯ ಮಿತ್ರ ನಮಗೆ ಕಿಂಗ್ಗೆ ಶತ್ರು. ಹಾಗೆ ಮಿತ್ರ ಮಿತ್ರ, ಮಿತ್ರನ ಮಿತ್ರ ಎಸ್ ಕಿಂಗರಿಗೆ ಮಿತ್ರ, ಅರಿ ಮಿತ್ರ ಮಿತ್ರ. ಸೊ ವೈರಿಯ ಮಿತ್ರನ ಮಿತ್ರ ವೈರಿಗೆ ಮಿತ್ರ. ಸೊ ಇಲ್ಲಿ ವಿಜಿಗೀಷುಗೆ ಕಿಂಗುಗೆ ಶತ್ರು. ಸೊ ಈ ರೀತಿ ರಾಜನಿಗೆ ಒಬ್ಬ ರಾಜ್ಯ ಶತ್ರು, ಇನ್ನೊಬ್ಬ ರಾಜ್ಯ ಸ್ನೇಹಿತ, ಇನ್ನೊಬ್ಬ ಶತ್ರು, ಇನ್ನೊಬ್ಬ ಸ್ನೇಹಿತ. ಸೊ ಈ ರೀತಿ ಫಾರ್ವರ್ಡ್ ಸಿಸ್ಟಮ್ ಅಲ್ಲಿ ಈ ವ್ಯವಸ್ಥೆ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಬ್ಯಾಕ್ವರ್ಡ್ ಯಾವಾಗಲೂ ಕೂಡ ರಾಜ್ಯದ ಹಿಂಭಾಗದಲ್ಲಿ ಪಾರ್ಶ್ವ ನಿಗ್ರಹ ಅಂತ ಹೇಳಿರುತ್ತೆ. ಅದು ಇಮಿಡಿಯೇಟ್ ಎನಿಮಿ ಆಫ್ ದ ಕಿಂಗ್ ಅಂತ ಕರೀತಾರೆ. ಸೊ ವಿಜಿಗೀಷುಗೆ ಅದು ತಕ್ಷಣದ ವೈರಿ ಆಗಿರುತ್ತೆ. ಅದರ ಪಕ್ಕಕ್ಕೆ ಬರ್ತಕ್ಕಂಥ ಆಕ್ರಂದನ ಯಾವಾಗಲೂ ಅರಸನಿಗೆ ವಿಜಿಗೀಷುವಿಗೆ ಸ್ನೇಹಿತ ಆಗಿರುತ್ತೆ. ಆ ಪಾರ್ಶ್ವ ನಿಗ್ರಹ ಸಾರ ಅನ್ನೋದು ಪಾರ್ಶ್ವ ನಿಗ್ರಹನಿಗೆ ಸ್ನೇಹಿತ ಆಗಿರುತ್ತೆ. ಹೀಗಾಗಿ ವಿಜಿಗೀಷುವಿಗೆ ವೈರಿ ಆಗಿರುತ್ತೆ. ಆಕ್ರಂದನ ಸಾರ ಅನ್ನೋದು ಆಕ್ರಂದನ ರಾಜ್ಯಕ್ಕೆ ಸ್ನೇಹಿತನಾಗಿರುತ್ತೆ. ಹೀಗಾಗಿ ಅದು ಈ ಕಿಂಗ್ ವಿಜಿಗೀಷುಗೂ ಕೂಡ ಸ್ನೇಹಿತನಾಗಿರುತ್ತೆ ಅಂತ ಹೇಳಿ. ಸೊ ಈ ರೀತಿ ಬ್ಯಾಕ್ವರ್ಡ್ ನಲ್ಲಿ 4 ರಾಜ್ಯ, ಫಾರ್ವರ್ಡ್ ನಲ್ಲಿ 6. ಸೊ ಇನ್ನೆರಡು ರಾಜ್ಯಗಳು ಬೇಗ ಹೇಳ್ತಾರೆ. ಒಂದು ಉದಾಸೀನ ರಾಜ್ಯ ಅಂದ್ರೆ ನ್ಯೂಟ್ರಲ್, ಅಂದ್ರೆ ಈ ಯಾವುದೇ ಉಳಿದೆಲ್ಲ 11 ರಾಜ್ಯಗಳ ಜೊತೆಗೂ ಕೂಡ ಅದು ಯಾವುದೇ ರೀತಿಯಾದ ಸಂಬಂಧವನ್ನ ಹೊಂದಿರೋದಿಲ್ಲ. ಭೌಗೋಳಿಕವಾಗಿ ಸಂಪೂರ್ಣವಾಗಿ ಹೊರಗಿರುತ್ತೆ. ಭೌಗೋಳಿಕ ಟಚ್ ಅನ್ನ, ಭೌಗೋಳಿಕ ಸಂಪರ್ಕವನ್ನು ಹೊಂದಿರೋದಿಲ್ಲ. ಅದು ತಟಸ್ಥವಾಗಿರುತ್ತೆ, ಬಟ್ ಅದು ಎಲ್ಲ ದೃಷ್ಟಿಯಿಂದ ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ಸೊ ಇದು ಈ ನ್ಯೂಟ್ರಲ್, ತಟಸ್ಥವಾಗಿದ್ರೂ ಕೂಡ ತುಂಬಾ ಸ್ವತಂತ್ರವಾದಂತಹ ಸ್ಟ್ರಾಂಗ್ ಆದಂತಹ ರಾಜ್ಯವಾಗಿರುತ್ತೆ. ಸೊ ಇಲ್ಲಿ ಇದು ಏನು ಈ 11 ರಾಜ್ಯಗಳ ಮಧ್ಯೆ ಏನಾದರೂ ಯುದ್ಧಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಅದು ನ್ಯೂಟ್ರಲ್ ಆಗಿರೋದ್ರಿಂದ ಯಾವ ರಾಜ್ಯಕ್ಕಾದರೂ ಕೂಡ ತನ್ನ ಪ್ರದೇಶವನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡಬಹುದು. ದೆನ್ ಮಧ್ಯಮ ಸ್ಟೇಟ್, ಬಫರ್ ಸ್ಟೇಟ್ ಅಂತ ಕರೀತಾರೆ ಇದಕ್ಕೆ. ಸೊ ಇಟ್ಸ್ ಎ ಸ್ಮಾಲರ್ ಸ್ಟೇಟ್ ಬಿಟ್ವೀನ್ 2 ಮೇಜರ್ ಪವರ್ಸ್. 2 ಪ್ರಬಲ ರಾಜ್ಯಗಳು, ಇಲ್ಲಿವಾಗಿ ವಿಜಿಗೀಷು ಮತ್ತು ಅವನ ಪಕ್ಕದ ಅರಿ, ಅವೆರಡೂ ರಾಜ್ಯಗಳ ನಡುವೆ ಬರ್ತಕ್ಕಂಥ ಸ್ಮಾಲರ್ ಸ್ಟೇಟ್ ಇದು. ಇದನ್ನ ಮಧ್ಯಮ ಅಂತ ಹೇಳಿ ಕರೀತಾರೆ. ಈ 12 ರಾಜ್ಯಗಳ ಒಂದು ಚಿತ್ರಣವನ್ನ, ಇವುಗಳ ಸಂಬಂಧವನ್ನ ನಾವು ಈ ಚಿತ್ರದ ಮೂಲಕ ತಿಳ್ಕೊಳ್ಬಹುದು. ಇಲ್ಲಿ ವಿಜಿಗೀಷು, ಸೊ ಮಧ್ಯದಲ್ಲಿ ಬರ್ತಕ್ಕಂತಹ ರಾಜ್ಯ, ಇವನು ಆಕ್ರಮಣ ಮಾಡ್ತಕ್ಕಂತಹ ಸೆಂಟ್ರಲ್ ಕೇಂದ್ರ ಬಿಂದುನಲ್ಲಿರ್ತಕ್ಕಂತಹ ರಾಜ್ಯ ಇದು. ಸೊ ಈ ರಾಜ್ಯಕ್ಕೆ ಪಕ್ಕದ ರಾಜ್ಯ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಅಂತ ಹೇಳಿದೆ ನಾನು. ಸೊ ಇಲ್ಲಿ ಪಕ್ಕಕ್ಕೆ ಬರ್ತಕ್ಕಂಥವನು ಎನಿ ಅರಿ, ನಂತರ ಮಿತ್ರ, ನಂತರದಲ್ಲಿ ಅರಿ ಮಿತ್ರ ಅಂದ್ರೆ ಅರಿ ಅಂದ್ರೆ ಎನ್ವಿ, ಶತ್ರುವಿನ ಮಿತ್ರ. ನಮಗೇನಾಗಿರ್ತಾನೆ? ಶತ್ರುವಿನ ಮಿತ್ರ. ನಮಗೂ ಕೂಡ ವಿಜಿಗೀಷುಗೂ ಕೂಡ. ಸೊ ಇಲ್ಲಿ ಬಹಳಷ್ಟು ಸರಿ ವಿಜಿಗೀಷು ಅನ್ನೋ ಸ್ಥಾನದಲ್ಲಿ ಎಲ್ಲ ಒಂದ್ ಕಡೆ ನಮ್ಮನ್ನ ಕಲ್ಪಿಸ್ಕೊಳ್ತೀವಿ, ನಮಗೂ ಅಂತ ಬರ್ತಾ ಇದೆ. ಸೊ ಅದನ್ನ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅರಿ ಮಿತ್ರ, ಶತ್ರುವಿನ ಮಿತ್ರ. ವಿಜಿಗೀಷು ಕೂಡ ಶತ್ರು ಆಗಿರ್ತಾನೆ. ಮಿತ್ರ ಅಂದ್ರೆ ಸ್ನೇಹಿತನ ಸ್ನೇಹಿತ, ವಿಜಿಗೀಷು ಕೂಡ ಸ್ನೇಹಿತನಾಗಿರ್ತಾನೆ. ದೆನ್ ಅರಿಮಿತ್ರ ಮಿತ್ರ. ಸೊ ವೈರಿಯ ಮಿತ್ರನ ಮಿತ್ರ ಕೂಡ ವಿಜಿಗೀಷುಗೆ ಶತ್ರು ಆಗಿರ್ತಾನೆ. ಸೊ ಈ ರೀತಿ ಇಲ್ಲಿ ಸಂಬಂಧ. ಇನ್ ಕೆಳಗಡೆ ಬರ್ತಕ್ಕಂಥದ್ದು ಪಾರ್ಶ್ವ ನಿಗ್ರಹ. ಇದು ಈಸ್ ದ ಇಮಿಡಿಯೇಟ್ ಎನಿಮಿ ಆಫ್ ದಿಸ್ ವಿಜಿಗೀಷು. ವಿಜಿಗೀಷುಗೆ ತಕ್ಷಣದ ವೈರಿ ಆಗಿರ್ತಾನೆ. ಅದ್ರ ಪಕ್ಕಕ್ಕೆ ಬರ್ತಕ್ಕಂಥ ಆಕ್ರಂದನ ಅನ್ನುವ ರಾಜ್ಯ ಏನ್ ಮಾಡ್ತಿರುತ್ತೆ, ವಿಜಿಗೀಷುಗೆ ಸ್ನೇಹಿತನಾಗಿರುತ್ತೆ. ಇನ್ ಪಾರ್ಶ್ವ ನಿಗ್ರಹ ಸಾರ ಅನ್ನೋದು ಈ ಪಾರ್ಶ್ವ ನಿಗ್ರಹ ರಾಜ್ಯಕ್ಕೆ ಸ್ನೇಹಿತನಾಗಿರುತ್ತೆ. ಸೊ ಹೀಗಾಗಿ ವಿಜಿಗೀಷುಗೆ ಇದು ವೈರಿ ಆಗಿರುತ್ತೆ. ಹಾಗೆ ಆಕ್ರಂದನ ಸಾರ ಅನ್ನುವ ರಾಜ್ಯ ಆಕ್ರಂದನ ರಾಜ್ಯಕ್ಕೆ ಸ್ನೇಹಿತನಾಗಿರುತ್ತೆ. ಸೊ ಹೀಗಾಗಿ ವಿಜಿಗೀಷುಗೂ ಕೂಡ ಇದು ಸ್ನೇಹಿತನಾಗಿರುತ್ತೆ. ಸೊ ಇದು ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಬರ್ತಕ್ಕಂಥ 4 ರಾಜ್ಯಗಳು. ಸೊ ಇಲ್ಲಿ 6 ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ, ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ
4 ಸೇರಿದ್ರೆ 10. ಸೊ ಇನ್ನೆರಡು ರಾಜ್ಯಗಳು ಯಾವುದು ಅಂದರೆ ಒಂದು ಮಧ್ಯಮ ಸ್ಟೇಟ್, ವಿಜಿಗೀಷು ಮತ್ತು ಅರಿ ಪ್ರದೇಶಗಳ ಮಧ್ಯೆ ಇರತಕ್ಕಂತಹ ಒಂದು ಸಣ್ಣ ರಾಜ್ಯ ಇದು. ಸೊ ಇದು ಎರಡೂ ಶಕ್ತಿಗಳಿಂದ ಸಮಾನ ಅಂತರದಲ್ಲಿ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಚಿಕ್ಕ ರಾಜ್ಯವಾಗಿರುತ್ತೆ. ಇನ್ನೊಂದು ಉದಾಸೀನ. ಸೊ ಭೌಗೋಳಿಕವಾಗಿ ಸಂಪೂರ್ಣ ಈ 11 ರಾಜ್ಯಗಳ ಜೊತೆಗೆ ಯಾವುದೇ ಸಂಪರ್ಕವನ್ನು ಹೊಂದದೆ ನ್ಯೂಟ್ರಲ್ ಆಗಿರ್ತಕ್ಕಂತಹ ರಾಜ್ಯ, ಆದರೆ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಇದು ಈ ರಾಜ್ಯಗಳ ಜೊತೆಗೆ ಯಾವುದೇ ನೇರವಾದ ಶತ್ರುತ್ವ ಅಥವಾ ಮಿತ್ರತ್ವವನ್ನು ಹೊಂದಿರುವುದಿಲ್ಲ. ಓಕೆ, ಸೊ ಇಲ್ಲಿ ಮಂಡಲ ಥಿಯರಿಯ ಮೂಲಕ ಸೊ ವಿದೇಶಿ ಸಂಬಂಧದಲ್ಲಿ ಮುಖ್ಯವಾಗಿ 4 ತೆರನಾದಂಥ ಫಾರಿನ್ ರೂಲರ್ಸ್, ಸೊ ವಿದೇಶಿ ಆಳ್ವಿಕೆಗಾರರನ್ನು ನಾವು ಗುರುತಿಸಬಹುದು ಅಂತ ಹೇಳಿ ಕೌಟಿಲ್ಯ ಹೇಳ್ತಾರೆ. ಸೊ ಅವರು ಯಾರು ಅಂದರೆ ಅರಿ, ಎನಿಮೀಸ್. ಸೊ ಹೇಳಿದೆ ಅವರು ಎನಿಮೀಸ್ ಎಷ್ಟೆಷ್ಟು ಹಂತದಲ್ಲಿ ಬರ್ತಾರೆ ಅಂತ. ದೆನ್ ಮಿತ್ರ, ಸೊ ಯಾರು ಮಿತ್ರನ ಮಿತ್ರ, ಸೊ ಈ ರೀತಿ ಮಿತ್ರರು ಬರ್ತಾರೆ. ದೆನ್ ಮಧ್ಯಮ, ಮೀಡಿಯೇಟರ್ಸ್. ಸೊ ಮೀಡಿಯೇಟರ್ ಸ್ಥಾನವನ್ನು ವಹಿಸೋದಿಲ್ಲಿ ಏನು ಬಫರ್ ಸ್ಟೇಟ್ ಅಂತ ಹೇಳಿದೆ, ಸೊ ಆ ರಾಷ್ಟ್ರ. ದೆನ್ ಉದಾಸೀನ, ನ್ಯೂಟ್ರಲ್ ಆಗಿರ್ತಕ್ಕಂಥವ್ರು. ಸೊ ಇಲ್ಲಿ ಇವರು ನೇರವಾದಂಥ ಶತ್ರುಗಳು, ಇವರು ಮಿತ್ರರು. ಇನ್ನು ಮಧ್ಯಮ ಏನಿರ್ತೈತಲ್ಲ ಮೀಡಿಯೇಟರ್ಗಳು, ಇವ್ರ ಬಗ್ಗೆ ಕೂಡ ಜಾಗರೂಕರಾಗಿರ್ಬೇಕು. ಇದು ಸಣ್ಣ ರಾಜ್ಯ ಅಂತ ಹೇಳಿ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಸೊ ಇದು ಯಾವ ಸಂದರ್ಭದಲ್ಲಾದರೂ ಕೂಡ ಒಂದು ರಾಜ್ಯಕ್ಕೆ ಸಪೋರ್ಟ್ ಮಾಡ್ಬೋದು. ಅದು ವಿಜಿಗೀಷುವಿನಾಗಾದ್ರೂ ಸಪೋರ್ಟ್ ಮಾಡ್ಬೋದು, ಇಲ್ಲ ಅರಿಗಾದ್ರೂ ಸಹ ಸಪೋರ್ಟ್ ಮಾಡ್ಬೋದು. ದೆನ್ ನ್ಯೂಟ್ರಲ್, ಸೊ ಉದಾಸೀನ ರಾಜ್ಯ ಖಂಡಿತ ಅದನ್ನು ಉದಾಸೀನ ಮಾಡೋಕ್ಕಾಗೋದಿಲ್ಲ. ಅದು ತನ್ನದೇ ಆದ ಸ್ವಾತಂತ್ರ್ಯವನ್ನು ಹೊಂದಿದ್ರು, ನ್ಯೂಟ್ರಲ್ ಆಗಿದ್ದರೂ ಕೂಡ ತನ್ನದೇ ಆದಂಥ ಸ್ವಾತಂತ್ರ್ಯವನ್ನು ಬಲಿಷ್ಠತೆಯನ್ನು ಹೊಂದಿದಂತಹ ರಾಷ್ಟ್ರ. ಸೊ ಇಷ್ಟು ತರನಾಗಿ ಸೊ ಈ ನ್ಯೂಟ್ರಲ್ ರಾಷ್ಟ್ರಗಳ ಜೊತೆಗೆ ಕೂಡ ವಿಜಿಗೀಷು ಆದವನು ಉತ್ತಮ ಸಂಬಂಧವನ್ನು ಹೊಂದಬೇಕಾಗತ್ತೆ. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ದ 4 ಟೈಪ್ಸ್ ಆಫ್ ಫಾರಿನ್ ರೂಲರ್ಸ್. 4 ತರನಾದಂಥ ವಿದೇಶಿ ಆಳ್ವಿಕೆಗಾರರು ಕಂಡು ಬರ್ತಾರೆ ಅಂತ ಹೇಳ್ತಾರೆ. ಸೊ ಚಿತ್ರದ ಮೂಲಕ ಇಲ್ಲಿ ಸೊ 4 ಫಾರಿನ್ ರೂಲರ್ಸ್, ಅರಿ, ಮಿತ್ರ, ಮಧ್ಯಮ ಮತ್ತು ಉದಾಸೀನ ಅನ್ನೋದನ್ನು ನೋಡ್ತೇವೆ ನಾವು. ವಾಟ್ ಈಸ್ ದ ಥೀಮ್ ಆಫ್ ದಿಸ್ ಮಂಡಲ ಥಿಯರಿ? ಸೊ ಇದರ ಥೀಮ್, ಸಾರಾಂಶ ಏನು ಟೋಟಲ್ ಆಗಿ ಅಂದರೆ, ಸೊ ಅಕಾರ್ಡಿಂಗ್ ಟು ಜಿಯೋಪೊಲಿಟಿಕ್ಸ್, ಸ್ಟೇಟ್ ಈಸ್ ಎ ಆರ್ಗನಿಸಮ್. ಸೊ ಏನು ಭೌಗೋಳಿಕ ರಾಜಕೀಯದ ಪ್ರಕಾರ ರಾಜ್ಯ ಒಂದು ಜೀವಿ, ಇಟ್ಸ್ ಎ ಆರ್ಗನಿಸಮ್. ಸೊ ಆರ್ಗನಿಸಮ್ ಹ್ಯಾಸ್ ಟು ಗ್ರೋ, ಫಾರ್ ದ್ಯಾಟ್ ಇಟ್ ಹ್ಯಾಸ್ ಎಕ್ಸ್ಪ್ಯಾಂಡ್. ಸೊ ಆರ್ಗನಿಸಮ್ ಒಂದು ಜೀವಿ ಅಂದ ತಕ್ಷಣ ಅದು ಏನು ಬೆಳಿಬೇಕು? ಸೈನ್ಸ್ ಪ್ರಕಾರ, ಜೀವಶಾಸ್ತ್ರದ ಪ್ರಕಾರ ಇಟ್ ಮಸ್ಟ್ ಗ್ರೋ, ಅದು ಬೆಳೀತಾ ಇರಬೇಕು. ಅದಕ್ಕಾಗಿ ಅದು ವಿಸ್ತರಿಸ್ತಾ ಇರಬೇಕು. ಒಂದು ವೇಳೆ ವಿಸ್ತರಿಸಲಿಲ್ಲ ಅಂದ್ರೆ ಏನಾಗುತ್ತೆ? ಇಫ್ ಇಟ್ ಡಸಂಟ್ ಎಕ್ಸ್ಪ್ಯಾಂಡ್ ಇಟ್ ವಿಲ್ ಪೆರಿಶ್. ವಿಸ್ತರಿಸಲಿಲ್ಲ ಅಂದ್ರೆ ಆಟೋಮೆಟಿಕಲಿ ಇಟ್ ವಿಲ್ ಬಿಕಮ್ ಪೆರಿಶ್, ಅದು ನಾಶವಾಗುತ್ತೆ. ಸೊ ದಟ್ಸ್ ವೈ ದ ಸ್ಟೇಟ್ ಈಸ್ ಎಕ್ಸ್ಪಾನ್ಸಿನಿಸ್ಟ್ ಬೈ ನೇಚರ್. ಸೊ ರಾಜ್ಯವು ಸ್ವಭಾವತಃ ಏನಾಗಿದೆ ಅಂದರೆ ವಿಸ್ತರಣವಾದಿಯಾಗಿದೆ. ಅಂದರೆ ಪ್ರತಿಯೊಬ್ಬ ರಾಜನು ಕೂಡ ತನ್ನ ರಾಜ್ಯವನ್ನು ವಿಸ್ತರಿಸಬೇಕು ಅನ್ನೋ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟನ್ನು ಹೊಂದಿರಬೇಕು. ಆಗ ಮಾತ್ರ ರಾಜ್ಯ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ. ಸೊ ಪ್ರತಿಯೊಬ್ಬ ರಾಜನೂ ಕೂಡ ಮಹಾ ಚಕ್ರವರ್ತಿಯಾಗಿ ಹೊರಹೊಮ್ಮಬೇಕು ಅನ್ನುವ ಆಸೆಯನ್ನು ಒಳಗೊಂಡಿರಬೇಕು ಅಂತ ಚಾಣಕ್ಯ ಹೇಳ್ತಾರೆ. ಸೊ ಈ ಥಿಯರಿ ಪ್ರಕಾರ. ಸೊ ಇಷ್ಟು ಇದೆಲ್ಲ ನೋಡೋದಕ್ಕೆ ತುಂಬ ಚಂದ ಅನಿಸ್ಬೋದು, ಬಟ್ ಆದರೂ ಎಸ್, ಇವತ್ತಿಗೂ ಕೂಡ ಇದು ಪ್ರಸ್ತುತವಾಗಿರ್ತಕ್ಕಂತಹ ಥಿಯರಿ. ಇವತ್ತು ಕೂಡ ರಾಷ್ಟ್ರಗಳು ತಮ್ಮ ಅಂತಾರಾಷ್ಟ್ರೀಯ ಸಂಬಂಧವನ್ನು ಅಂದಾಜು ಮಾಡುವಾಗ, ಅದನ್ನು ನಿರ್ಧರಿಸುವಾಗ ಈ ಸಿದ್ಧಾಂತದ ಕೆಲವು ಏನು ಮೂಲ ತತ್ವಗಳು ಅಂತ ಏನು ಕರಿತೀವಿ ಅವುಗಳನ್ನೆಲ್ಲ ಅಧ್ಯಯನ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಬಟ್ ಇದು ಒಂದು ಇದೇನಂದ್ರೆ ಪ್ರತಿಯೊಂದು ರಾಷ್ಟ್ರ ಕೂಡ ಈ ರೀತಿ ಯಾವಾಗಲೂ ವಿಸ್ತರಣೆಗೆ ಪ್ರಯತ್ನ ಮಾಡ್ತಾ ಇದ್ರೆ ಶಾಂತಿ ಯಾವಾಗ ನೆಲೆಸೋದು? ಮುಂದೆ ಒಂದು ಕಡೆಗೆ ಹೇಳ್ತಾರೆ ಕೌಟಿಲ್ಯ, ಏನು ಶಾಂತಿಗಿಂತ ಸಂಧಿ ಮುಖ್ಯ, ಒಪ್ಪಂದ ಮುಖ್ಯ ಅಂತ ಹೇಳಿ. ಆದರೆ ವಿಸ್ತರಣಾ ಸಿದ್ಧಾಂತವನ್ನು ಪ್ರತಿಯೊಂದು ರಾಜ್ಯ ಅನುಸರಿಸಬೇಕು, ಪ್ರತಿಯೊಂದು ರಾಜ್ಯ ಆರ್ಗ್ಯಾನಿಕ್ ಆಗಿ ಇಟ್ ಮಸ್ಟ್ ಎಕ್ಸ್ಪ್ಯಾಂಡ್, ಇದು ಬೆಳೀಬೇಕು ಅನ್ನೋದಾದರೆ ಯಾವಾಗಲೂ ಪ್ರತಿಯೊಂದು ರಾಜ್ಯ ಇನ್ನೊಂದು ರಾಜ್ಯ ಜೊತೆಗೆ ಎಲ್ಲೋ ಒಂದು ಕಡೆಗೆ ಯುದ್ಧದಲ್ಲೇ ಕಳೀಬೇಕಾಗತ್ತೇನೋ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಇನ್ ಸ್ಪೈಟ್ ಆಫ್ ದ್ಯಾಟ್, ಸೊ ಈ ಥಿಯರಿಯಲ್ಲಿ ಹೇಳಿದಂತಹ ಏನು ಲಾಜಿಕಲ್ ಪ್ರಿನ್ಸಿಪಲ್ಸ್ ಏನಿದ್ದಾವೆ ಅದನ್ನು ನಾವು ಇವತ್ತಿಗೂ ಪ್ರಸ್ತುತವಾಗಿದ್ದಾವೆ, ಇವತ್ತಿಗೂ ಕೂಡ ನಾವು ಅವುಗಳನ್ನು ಒಪ್ಪಿಕೊಳ್ಳಲೇಬೇಕು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಬರ್ತಕ್ಕಂತಹ ವಿಶೇಷವಾಗಿ ಈ ಇಂಟರ್ ರಿಲೇಷನ್ಸ್ ಥಿಯರಿ ಅಂತ ಏನು ಕರಿತೀವಿ, ರಾಜ್ಯಗಳ ಒಂದು ಸಮಾನ ಬಲ ಸಿದ್ಧಾಂತ ಅಂತ ಕರಿತೀವಿ.
ಅದನ್ನ 6-fold ಥಿಯರಿ ಅಥವಾ ಷಡ್ಗುಣ ಸಿದ್ಧಾಂತ, ಆ ಸಿದ್ಧಾಂತದ ಮೂಲಕ, ಜೊತೆಗೆ ರಾಜ್ಯದ ಬಗ್ಗೆ ಕೌಟಿಲ್ಯನ ಇನ್ನಿಷ್ಟು ಆಲೋಚನೆಗಳನ್ನು ನಾನು 2ನೇ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ಓಕೆ, ಸೊ ಇಷ್ಟು ವಿಷಯದ ಬಗ್ಗೆ ನಿಮಗೆ ಹೆಚ್ಚಿನ ರೆಫರೆನ್ಸ್ಗಳಿಗಾಗಿ ಈ ಎಲ್ಲ ರೆಫರೆನ್ಸ್ಗಳನ್ನ ನೋಡ್ಬೋದು ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.